my own world of make-believe. Kids screaming in the cradles, profanities. I see the world through ice covered in ink and bleach. Cross out the ones who heard my cries and watched me weep. I love everything. Fire spreading all around my room. My world's so bright, it's hard to breathe, but that's alright. Hush. ನಮಸ್ಕಾರ ಕನ್ನಡಿಗಸ್, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಗುರು, ಇವತ್ತಿನ ವಿಡಿಯೋಲ್ಲಿ ನಾನು ಎಕ್ಸ್ಪಲ್ಸ್ ರ್ಯಾಲಿ ಎಡಿಷನ್ನ ರೇರ್ ಸಸ್ಪೆನ್ಷನ್ ಅಡ್ಜಸ್ಟ್ಮೆಂಟ್ನ ಒಂದು ವಿಡಿಯೋ ಆಗಿರುತ್ತಿದ್ದು, ಅದನ್ನು ತೋರಿಸ್ಕೊಡ್ತೀನಿ ನಿಮಗೆ. ಸೊ ಹೇಗೆ ಮಾಡೋದು ಅಂತ. ಸೊ ನಾರ್ಮಲ್ಲಾಗಿ ನೀವೇನು ನೋಡ್ತಿದ್ದೀರಾ, ಈ ಒಂದು ಅಡ್ಜಸ್ಟ್ಮೆಂಟ್ ಎಲ್ಲರೂ ಮಾಡ್ತಾರೆ. ಇಲ್ಲಿ ಈ ಕ್ಲಿಕ್ಸ್ ಏನಿದೆಯೋ ಇದನ್ನು ಪ್ರೀಲೋಡ್ ಅದೆಲ್ಲ ಮಾಡ್ತಾರೆ, ಬಟ್ ನಾನು ಇದನ್ನು ತೋರಿಸಲ್ಲ. ಇದನ್ನು ಬಿಚ್ಚಿ ಒಳಗಡೆ ಒಂದು ಸೆಟ್ಟಿಂಗ್ಸ್ ಇರುತ್ತೆ, ಐ ಮೀನ್ ಕ್ಲಿಕ್ಸ್ ಇರುತ್ತೆ, ಹಾರ್ಡ್ ಮತ್ತು ಸಾಫ್ಟ್ ಅಂತ. ನಾನು ಅದನ್ನು ನಿಮಗೆ ಕಂಪ್ಲೀಟಾಗಿ ಇವಾಗ ಬಿಚ್ಚಿ ತೋರಿಸ್ತೀನಿ. ಸೊ ಹೊಸದಾಗಿ ನನ್ನ ವಿಡಿಯೋ ಯಾರಾದರೂ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಐಕಾನ್ನ ಹೊಡೀರಿ. ಇವತ್ತಿನ ವಿಡಿಯೋ ಕ್ರೇಜಿ ಆಗಿರುತ್ತೆ. ಆ್ಯಂಡ್ ಮೋರೋವರ್ ಈ ವಿಡಿಯೋ, ಈ ಸಸ್ಪೆನ್ಷನ್, ಈ ಅಡ್ಜಸ್ಟ್ಮೆಂಟ್ ವಿಡಿಯೋ ನಾನೆಲ್ಲೂ ನೋಡಿಲ್ಲ. ನನ್ನ ಪ್ರಕಾರ ಇದು ಫಸ್ಟ್ ಟೈಮ್ ಅನಿಸುತ್ತೆ. ಸೊ ಬನ್ನಿ ವಿಡಿಯೋ ಒಳಗಡೆ ಹೋಗೋಣ. ಅದಕ್ಕಿಂತ ಮುಂಚೆ ನೋಡ್ರಿ, ಇದು ಫೈನಲ್ ಡೆಸ್ಟಿನೇಷನ್ ಇಲ್ಲಿ ಈ ಶೆಡ್ಡಲ್ಲಿ. ಸೊ ಹೊಡ್ಕೊಂಡ್ರೆ ಈ ಬಾಟ್ಲುಗಳು ಕಟ್ಟವ್ರೆ. ಸೊ ಹೊಡ್ಕೊಂಡ್ರೆ ಫೈನಲ್ ಡೆಸ್ಟಿನೇಷನ್ ತಲೆ ತೂತು ಶೆಡ್. ಇದು ನಮ್ಮ ಫ್ರೆಂಡದೊಂದು ಶೆಡ್. ಬನ್ನಿ ಶೆಡ್ಗೆ ಬಾ, ಶೆಡ್ಡಲ್ಲಿ ಕುಂಟ ಬಿಲ್ಲ ಆಡೋಣ ಬಾ. ಬನ್ನಿ ವಿಡಿಯೋ ಒಳಗಡೆ ಹೋಗೋಣ. ವಿಡಿಯೋ ಒಳಗಡೆ ಹೋಗಿ ನಿಮ್ಗೆ ಆ ಸಸ್ಪೆನ್ಷನ್ ಅಡ್ಜಸ್ಟ್ಮೆಂಟ್ ಹೇಗೆ ಮಾಡೋದು ಅಂತ ಕ್ಲಿಯರಾಗಿ ತೋರಿಸ್ತೀನಿ. ಸೊ ಅದನ್ನು ಒಂದು ಪೇಪರ್ ಮೇಲೆ ಬರೆದು ಕೂಡ ಎಕ್ಸ್ಪ್ಲೈನ್ ಮಾಡ್ತೀನಿ, ಯಾಕಂದರೆ ತುಂಬ ಒಳಗಡೆ ಡೀಪಾಗಿರುತ್ತೆ ಅದು. ಸೊ ಅದು ಕಾಣಿಸಲ್ಲ ಮ್ಯಾಕ್ಸಿಮಮ್ಮು. ಸೊ ಅದನ್ನು ನಾನು ಒಂದು ಪೇಪರ್ ಮೇಲೆ ಕೂಡ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಏನೇನು ಇರ್ತದೆ ಅಂತ. ಕ್ಲಿಯರಾಗಿ ನೋಡಿರಿ, ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ. ಸೊ ಬನ್ನಿ ವಿಡಿಯೋ ಒಳಗಡೆ ಹೋಗೋಣ. ಸೊ ಸ್ಟಾರ್ಟ್ ಮಾಡೋಣ. ಸೊ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಸೀಟ್ ಬಿಚ್ಚೋಣ. ಏನಕ್ಕೆ ಅಂದರೆ ಟೂಲ್ಸ್. ಇದಕ್ಕೇನು ಟೂಲ್ಸ್ ಏನು ಜಾಸ್ತಿ ಬೇಕಾಗಿಲ್ಲ, ಇದೊಂದಿದ್ರೆ ಸಾಕು. ಆ್ಯಂಡ್ ನಿಮಗೆ ಕಾಣಿಸ್ಲಿ ಅನ್ನೋ ಒಂದು ಉದ್ದೇಶಕ್ಕೆ ನಾನು ಫುಲ್ ಬಿಚ್ತಾ ಇದ್ದೀನಿ. ಸೀಟ್ನ ಇಲ್ಲಿ ಇಟ್ಬಿಡ್ತೀನಿ, ತೋರಿಸ್ಬೇಡ. ಅದನ್ನೆಲ್ಲ ಏನು ತೋರಿಸ್ಬೇಡ ಬಿಡು, ಬಾ ಇಲ್ಲಿ. ಸೊ ಫಸ್ಟು ಸೈಡ್ ಪ್ಯಾನಲ್ಲು ಈ ಶೀಲ್ಡ್ನ ಬಿಚ್ಕೊಳ್ಳೋಣ. ಇಲ್ಲ ಇಡ್ತೀನಿ ಬಿಡು, ಕುತ್ಕೊಳ್ಳಿ ಕೆಳಗಡೆ ಕುತ್ಕೊಂಡು ವಿಡಿಯೋ ಮಾಡಿ ಹತ್ತಿರದಿಂದ. ಸೊ ಇದನ್ನು ಬಿಚ್ಕೊಂಡು ಸಖತ್ ಈಸಿ, ಬಟ್ ಇದನ್ನು ಯಾರೂ ತೋರಿಸಿಲ್ಲ ಇದುವರೆಗೂ. ಸೊ ಶೀಲ್ಡ್ ಬಿಚ್ಕೊಂಡ್ಮೇಲೆ ನಾನು ಇವಾಗ ನೆಕ್ಸ್ಟ್ ಬಿಚ್ಕೋಬೇಕಾಗಿರೋದು ಬ್ಯಾಟ್ರಿ ರಿಮೂವ್ ಮಾಡ್ತೀನಿ. ಇದೊಂದು ರಿಮೂವ್ ಮಾಡ್ತೀನಿ, ಯಾಕಂದರೆ ನಿಮಗೆ ಒಳಗಡೆ ವಿಸಿಬಿಲಿಟಿ ಚೆನ್ನಾಗಿರಲಿ, ಏನು ಎಲ್ಲಿರುತ್ತೆ ಆ ಒಂದು ಸ್ಕ್ರೂ, ಅಲ್ಲಿ ನಾವು ಅಡ್ಜಸ್ಟ್ಮೆಂಟ್ ಸ್ಕ್ರೂ ಎಲ್ಲಿರುತ್ತೆ ಅದು ಕ್ಲಿಯರಾಗಿ ಗೊತ್ತಾಗಲಿ ಅನ್ನೋದಕ್ಕೆ ನಾನು ಇದನ್ನೆಲ್ಲ ಬಿಚ್ತಾ ಇದ್ದೀನಿ. ಸೊ ಬನ್ನಿ ಬಿಚ್ಚೋಣ. ಇದಕ್ಕೆ ಬೇಕಾಗಿರೋದು 10 ಟ್ಯೂಬ್ಲರ್ ಬೇಕು. ಸೊ 10 ಟ್ಯೂಬ್ಲರ್ ತೊಗೊಂಡು ನೋಡಿ, ಫಸ್ಟು ಬ್ಯಾಟ್ರಿನ ರಿಮೂವ್ ಮಾಡ್ಕೊಳ್ತೀನಿ. ಸೊ ಇದನ್ನು ರಿಮೂವ್ ಮಾಡ್ಕೊಂಡ್ಮೇಲೆ ನಾವು ಮತ್ತೆ ಅದ್ರ ಮೇಲೆ ಕುತ್ಕೊಬಿಡಿ. ಸೊ ಬ್ಯಾಟ್ರಿ ಬಿಚ್ತಾ ಇದ್ದೀನಿ. ಸೊ ಬ್ಯಾಟ್ರಿ ಈ ವಯಸ್ಸೆಲ್ಲ ಮಾಡಿಕೊಂಡು ಕನೆಕ್ಟಿವಿಟಿನ ಎಕ್ಸ್ಚೇಂಜ್ ಮಾಡೋಣ. ಬ್ಯಾಟ್ರಿ ಇದಕ್ಕೆ ಸೊ ಬ್ಯಾಟ್ರಿ ಇಲ್ಲಿ ಕೊಡ್ತೀನಿ. ನೆಕ್ಸ್ಟ್ ನಾವು ಇನ್ನೊಂದು ಇಟ್ಕೊಳ್ತೀವಿ. ಸೊ ಇದನ್ನು ಇಟ್ಕೊಳ್ಳೋದಕ್ಕೆ ನಿಮಗೆ ಇನ್ನೊಂದು ಇದೆ. ಸೊ ಇದೊಂದು ಈ ಪ್ಯಾನಲ್ ಏನಿದೆಯೋ ಇದು ಇಟ್ಕೊಳ್ಳೋಣ. ನನಗೆ ವಿಸಿಬಿಲಿಟಿ ಕ್ಲಿಯರ್ ಆಗಿ ಅಷ್ಟೇ ಇಟ್ಕೊಳ್ಳೋದಿಲ್ಲ, ಮಾಡ್ಬೋದು. ಬಟ್ ಎಲ್ಲಿ ಏನೋ ನನಗೆ. ಸೊ ಅದರಿಂದ ಎಲ್ಲ ಸೈಡ್ ಕೆಳಗಿರುತ್ತೆ.
ಸೊ ಆ್ಯಂಡ್ ಇವಾಗ ಲೈಟ್ ಬೇಕು ಆ್ಯಕ್ಚುಲಿ. ಫೋನಲ್ಲಿ ಒಂದು ಲೈಟ್ ಹಾಕ್ಕೊಡ್ತೀನಿ ಹಂಗೆ, ಅದನ್ನು ಇಟ್ಕೊ. ನಿಮ್ಗಲ್ಲೊಂದು ಸಾಫ್ಟ್ ಮತ್ತು ಹಾರ್ಡ್ ಅನ್ನೋದು ಕಾಣಿಸ್ತಾ ಇದೆ ನೋಡಿ. ಅಲ್ಲಿ ಸಾಫ್ಟ್, ಆ ಮೇಲ್ಗಡೆ ಇರೋವಂಥ ದೊಡ್ಡ ನಟ್ ಕೆಳಗಡೆ ಒಂದು ಸ್ಕ್ರೂ ಥರ ಕಾಣಿಸ್ತಾ ಇದೆ. ಸೊ ಅದು ಸಾಫ್ಟ್ ಮತ್ತು ಹಾರ್ಡ್ ಅಂತ ಕಾಣಿಸ್ತಾ ಇದೆ ಅನ್ಕೋತೀನಿ. ಕಾಣಿಸ್ತಾ ಇದೆಯಾ? ಸೊ ಇಲ್ಲಿದೆ ನೋಡಿ, ಇದು ಮೇಲ್ಗಡೆ ಇದಲ್ಲ, ಇದ್ರ ಕೆಳಗಡೆ ಇಲ್ಲಿದೆಯಲ್ಲ, ಇದನ್ನು ಫಸ್ಟು ಆ್ಯಂಡ್ ಇದನ್ನು ಇವಾಗ ಫುಲ್ಲು ಕ್ಲಾಕ್ ವೈಸ್ ತಿರ್ಸ್ಕೊಳ್ಳಿ. ಕ್ಲಾಕ್ ವೈಸ್ ಅಂದರೆ ಗಡಿಯಾರ ಮುಳ್ಳು ಹೆಂಗೆ ತಿರುಗುತ್ತೋ ಹಂಗೆ ಫುಲ್ ಎಷ್ಟಿರುತ್ತೋ ಅಷ್ಟು ಫುಲ್ಲು ರೈಟಿಗೆ ತಿರುಗಿಸ್ಕೊಳ್ಳಿ. ಸ್ವಲ್ಪ ಕಷ್ಟ ಇರುತ್ತೆ, ಒಳಗಡೆಗಿರುತ್ತೆ. ಎಷ್ಟು ಕ್ಲಿಕ್ಸ್ ಇರುತ್ತೋ ಅಷ್ಟು ಫುಲ್ಲು ತಿರುಗಿಸ್ಕೊಬಿಡಿ. ಈ ಥರ ರೈಟ್ ಸೈಡ್ಗೆ ಸಿಗಲ್ಲ ಗುರು ಇದು ಕರೆಕ್ಟಾಗಿ. ಸೊ ಹೀಗೆ ರೈಟ್ ಸೈಡ್ಗೆ ಎಷ್ಟು ಕ್ಲಿಕ್ಸ್ ಇರುತ್ತೋ ಫುಲ್ ತಿರುಗಿಸ್ಕೊಬಿಡಿ. ಏನಷ್ಟು ಹಾರ್ಡಾಗಿರಲ್ಲ, ಅದು ಸ್ವಲ್ಪ ಸಾಫ್ಟಾಗೇ ಇರುತ್ತೆ. ಫುಲ್ ಎಷ್ಟು ಕ್ಲಿಕ್ಸ್ ಇರುತ್ತೋ ಅಷ್ಟು ತಿರುಗಿಸ್ಕೊಳ್ಳಿ. ಓಕೆ, ಮುಗೀತು. ಸೊ 4 ಕ್ಲಿಕ್ಸು. ಸೊ ಈಗ ನೀವು ಫುಲ್ಲು ಕ್ಲಾಕ್ ವೈಸ್ ತಿರುಗಿಸಿದ್ಮೇಲೆ ಆ್ಯಂಟಿ ಕ್ಲಾಕ್ ವೈಸು ರಿವರ್ಸ್ ನೀವು ತಿರುಗಿಸ್ಬೇಕು. 1 2 3 4 ತಿರುಗಿಸಿದ್ರೆ ನಿಮ್ಗೆ ಏನಂದರೆ ಸ್ಯಾಂಡ್ ಅಂಡ್ಯುಲೇಟೆಡ್ ಅಂದರೆ ಮೋಟೋಕ್ರಾಸ್ ಅನ್ನೋದು ಯಾವುದಿರುತ್ತೋ ಅದಕ್ಕೆ ಯೂಸ್ ಮಾಡ್ಬೋದು. ಮೋಟೋಕ್ರಾಸ್ 4 ಕ್ಲಿಕ್ಸ್ ಮಾಡಿದ್ರೆ. ಅದೇ ನೀವು 10 ಕ್ಲಿಕ್ಸ್ ಮಾಡಿದ್ರೆ, ಇವಾಗ 4 ಆಗಿದೆ, 5 6 7 8 9 10. ಈ 10 ಕ್ಲಿಕ್ ನೀವೇನು ತಿರುಗಿಸ್ತೀರೋ ಮಿಕ್ಸ್ಡ್ ಟೆರೈನು. ಅಂದರೆ ಏನಾಗುತ್ತೆ ಅಂದರೆ, ಮಿಕ್ಸ್ಡ್ ಟೆರೈನ್ ಅಂದರೆ ನಿಮಗೆ ಆಲ್ಮೋಸ್ಟ್ ಎಲ್ಲ ರೋಡ್ ವೈಸು ಯೂಸ್ ಮಾಡ್ಬೋದು. ಆ್ಯಂಡ್ ಒನ್ ಮೋರ್ ಥಿಂಗ್, ನೀವು ಏನು ಬೇಕಾದ್ರೂ ಯೂಸ್ ಮಾಡಿ. ಮಿಕ್ಸ್ಡ್ ಟೆರೈನು, ಹಳ್ಳ ದಿಣ್ಣೆ ಅಥವಾ ರೋಡ್ ಬರುತ್ತೆ, ಇನ್ನೊಂದು ಸತಿ ಮರಳು ಬರುತ್ತೆ, ಮಣ್ಣು ಬರುತ್ತೆ, ದಿಣ್ಣೆ ಬರುತ್ತೆ, ಎಲ್ಲದಕ್ಕೂ ಆಗುತ್ತೆ ಮಿಕ್ಸ್ಡ್ ಟೆರೈನು. ಆ್ಯಂಡ್ ಇನ್ನೊಂದು ಕ್ಲಿಕ್ಸ್ ಬಂದ್ಬಿಟ್ಟು ನಿಮಗೆ 16 ಕ್ಲಿಕ್ಸು. ಅದು ಬಂದ್ಬಿಟ್ಟು ರಾಕಿ, ಅಂದರೆ ಒಂದು ಬಂಡೆಗಳು, ಕಲ್ಲುಗಳು ಎಲ್ಲ ಇರ್ತಾವಲ್ಲ. ಸೊ ಇಷ್ಟಿಷ್ಟಪ್ಪ ಕಲ್ಲುಗಳು, ಬಂಡೆಗಳು ಏನೇನಿರುತ್ತೋ ನೀವು ಅದಕ್ಕೆಲ್ಲ ಬಂದ್ಬಿಟ್ಟು 16 ಕ್ಲಿಕ್ಸ್ನ, ಅದೇ ನಾನು ಇವಾಗ ಏನು ಆ್ಯಂಟಿ ಕ್ಲಾಕ್ ವೈಸ್ ತಿರುಗಿಸ್ತಾ ಇದ್ದೀನೋ 16 ಇಟ್ಕೊಂಡ್ರೆ ನಿಮಗೆ ರಾಕಿ ಅಂದರೆ ಒಂದು ಸ್ವಲ್ಪ ಕಲ್ಲುಗಳ ಮೇಲೆ, ಬಂಡೆಗಳ ಮೇಲೆ ಓಡಿಸೋದಕ್ಕೆಲ್ಲ ಪರ್ಫೆಕ್ಟ್ ಆಗುತ್ತೆ. ನನ್ನ ಸಜೆಸ್ಟ್ ಮಾಡಿದ್ರೆ ಯಾವ ಕ್ಲಿಕ್ಸ್ ಬೆಸ್ಟ್ ಅಂದರೆ, ನನಗೆ ಗೊತ್ತಿರೋ ಪ್ರಕಾರ 10 ಕ್ಲಿಕ್ಸ್ ಈಸ್ ಸೂಪರ್. ನಾನು ಅದನ್ನೇ ಯೂಸ್ ಮಾಡೋದು. 10 ಕ್ಲಿಕ್ಸ್ ಎಷ್ಟು ಸಾಫ್ಟಾಗಿರುತ್ತೆ ಅಂದರೆ, ನಮ್ಮ ಬ್ಯಾಂಗ್ಳೂರಲ್ಲಿರೋ ಹಳ್ಳ ದಿಣ್ಣೆಗಳಿಗೆ ಆ್ಯಂಡ್ ಆನ್ ರೋಡು ಓಡಿಸೋದಕ್ಕೆ ಮಾತ್ರ ಕ್ರೇಜಿಯಾಗಿರುತ್ತೆ. ಅದನ್ನು ನಿಮಗೆ ಎಕ್ಸ್ಪ್ಲೈನ್ ಕೂಡ ನಾನು ಪೇಪರಲ್ಲಿ ಮಾಡಿ ತೋರಿಸ್ತೀನಿ. ಸದ್ಯಕ್ಕೆ ನಿಮಗೆ ಗೊತ್ತಾಯ್ತಲ್ವಾ ಯಾವುದು ಅಂದ್ಬಿಟ್ಟು. ಸೊ ನೋಡ್ಕೊಳ್ಳಿ, ಅಲ್ಲಿ ಕಾಣಿಸ್ತಾ ಇದೆಯಲ್ವಾ ಅದೇ ಸ್ಕ್ರೂ, ಆ ಶಾಕ್ ಅಬ್ಸರ್ವ್ ಮೇಲ್ಗಡೆ ಆ ರೆಡ್ ಕಲರ್ ಸ್ಪ್ರಿಂಗ್ ಮೇಲ್ ಬರುತ್ತೆ ನೋಡಿ, ಆ ಮೇಲಿರೋದು ಆ್ಯಂಡ್ ಆ ಬೋಲ್ಟ್ ಕೆಳಗಿರೋದು. ಸೊ ನಿಮಗೆ ಅಲ್ಲೇ ಬರೆದಿರುತ್ತೆ ಸಾಫ್ಟ್ ಮತ್ತು ಹಾರ್ಡ್ ಅಂತ. ಸೊ ಸಾಫ್ಟ್ ಮತ್ತು ಹಾರ್ಡ್ ಅನ್ನೋದು ಅಲ್ಲಿ ಕ್ಲೀನಾಗಿ ಬರೆದಿರುತ್ತೆ, ನೋಡ್ಕೊಳ್ಳಿ. ಕಾಣಿಸ್ತಾ? ಸೊ ಕಾಣಿಸಿದ್ಮೇಲೆ ಇವಾಗ ನಾನು ನಿಮಗೆ ನೆಕ್ಸ್ಟ್ ಎಕ್ಸ್ಪ್ಲೈನ್ ಮಾಡ್ತೀನಿ ಏನು ಅಂತ. ಬನ್ನಿ ಇವಾಗ ಕ್ಲಿಯರಾಗಿ ನಿಮಗೆ ಒಂದು ಪೇಪರ್ ಮೇಲೆ ನಾನು ಬರೆದು ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಗೈಸ್, ನಾನು ಹೇಳಿದ್ದು ನಿಮಗೆ ಕ್ಲಿಯರಾಗಿ ಅರ್ಥ ಆಗಲಿಲ್ಲ ಅಂದರೆ ನಾನು ನಿಮಗೆ ಈ ಪೇಪರಲ್ಲಿ ಕೂಡ ಬರೆದಿದ್ದೀನಿ, ನಿಮ್ಗೆ ಅದನ್ನು ಕ್ಲಿಯರಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಸೊ ಇದು ನೀವು ನೋಡಿರೋ ಸ್ಕ್ರೂ ಹಿಂಗಿರುತ್ತೆ, ಐ ಮೀನ್ ನಟ್ಟಿರುತ್ತೆ. ಆ ನಟ್ಟು ಕೆಳಗೆ ಇಲ್ಲಿ ಬರುತ್ತದು. ಸೊ ನೋಡಿ, ಈ ಕಡೆ ಸಾಫ್ಟ್ ಇರುತ್ತೆ, ಈ ಕಡೆ ಹಾರ್ಡ್ ಇರುತ್ತೆ. ನೀವು ಇದನ್ನು ಫಸ್ಟು ಫುಲ್ಲು ಹಿಂಗೆ ಹಾರ್ಡ್ ಕಡೆಗೆ ತಿರುಗಿಸ್ಬಿಡಿ. ಹಾರ್ಡ್ ಕಡೆಗೆ ತಿರುಗಿಸಿದಾಗ ಏನಾಗುತ್ತೆ, ಕ್ಲಾಕ್ ವೈಸ್ ಅದು ಎಷ್ಟು ಕ್ಲಿಕ್ಸ್ ಇರುತ್ತೋ ಅದನ್ನು ಫುಲ್ಲು ತಿರುಗಿಸಿ. ಅದಾದಮೇಲೆ ಕೌಂಟ್ ಮಾಡ್ಕೊಳ್ಳಿ ಸಾಫ್ಟ್ ಕಡೆಗೆ, ಆ್ಯಂಟಿ ಕ್ಲಾಕ್ ವೈಸು ರಿವರ್ಸ್ ತಿರುಗಿಸ್ಬೇಕು. ರಿವರ್ಸಲ್ಲಿ ನಿಮಗೆ 4 ಕ್ಲಿಕ್ಸ್ ಬಂದ್ಬಿಟ್ಟು ಸ್ಯಾಂಡು. ಸೊ ಇದು ಮೋಟೋ ಕ್ರಾಸ್ಗೆ ಓಡಿಸ್ಬೋದು. ಸೊ ಇನ್ನೊಂದು ಬಂದ್ಬಿಟ್ಟು 10 ಕ್ಲಿಕ್ಸು.
10 ಕ್ಲಿಕ್ಸ್ ಬಂದ್ಬಿಟ್ಟು ಮಿಕ್ಸ್ಡ್ ರೈನು. ನಾನು ಇದನ್ನೇ ಇಟ್ಕೊಂಡಿರೋದು ಇವಾಗ, ಯಾಕಂದರೆ ಇದು ಆನ್ ರೋಡು ಸ್ವಲ್ಪ ಚೆನ್ನಾಗಿರುತ್ತೆ, ಆಲ್ಮೋಸ್ಟ್ ಎಲ್ಲದಕ್ಕೂ ಸೂಟೇಬಲ್ ಇದು. ಆ್ಯಂಡ್ 16 ಕ್ಲಿಕ್ಸು, ನೀವು ತೀರಾ ಕಲ್ಲುಗಳು ಬಂಡೆಗಳು ಎಲ್ಲಾದರೂ ಎಕ್ಸ್ಟ್ರೀಮ್ ಆಫ್ ರೋಡ್ಗೆ ಹೋಗ್ತಾ ಇದ್ದೀರಾ ಅಂದಾಗ ನೀವು 16 ಕ್ಲಿಕ್ಸ್ ಇಟ್ಕೊಳ್ಳಿ. ಸೊ ನಿಮಗೆ ಪರ್ಫೆಕ್ಟಾಗಿ ಸೂಟ್ ಆಗುತ್ತೆ. ನಿಮ್ಗೆ ಇದು ಬರೆದು ಕೂಡ ಏನಕ್ಕೆ ತೋರಿಸ್ತಾ ಇದ್ದೀನಿ ಅಂದರೆ ಅಲ್ಲಿ ಕ್ಲಿಯರಾಗಿ ಕಾಣಲ್ಲ. ಸೊ ಆದ ಕಾರಣದಿಂದ ನಿಮಗೆ ಬರೆದು ಕ್ಲಿಯರಾಗಿ ಎಕ್ಸ್ಪ್ಲೈನ್ ಆಗಿ ಕ್ಲಿಯರಾಗಿ ಅರ್ಥ ಆಗಲಿ ಅನ್ನೋ ಒಂದು ಉದ್ದೇಶಕ್ಕಷ್ಟೇ ಇದು ಬರೆದು ಕೂಡ ತೋರಿಸ್ತಾ ಇರೋದು. ಸೊ ಗೈಸ್, ನಿಮಗೆ ಅರ್ಥ ಆಗಿರುತ್ತೆ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ. ಸೊ ನೀವು ಕೆಳಗಡೆ ನೋಡಿ, ನೀವು ಇದನ್ನು ಅಡ್ಜಸ್ಟ್ ಮಾಡ್ಕೊಳ್ತೀರಾ. ಇದನ್ನು ನೀವು ಸ್ಪ್ಯಾನರ್ ತೊಗೊಂಡು ನೀವು ಆ ಕಡೆಗೆ ಈ ಕಡೆಗೆ ತಿರುಗಿಸಿ ಅಡ್ಜಸ್ಟ್ ಮಾಡ್ಕೊಳ್ತೀರಾ. ಬಟ್ ನಿಜವಾಗ್ಲೂ ಹೇಳ್ತೀನಿ, ಅದರಲ್ಲಿ ನಿಮಗೆ ಅಷ್ಟು ಅಂದರೆ ರಿಸಲ್ಟ್ ಸಿಗೋಲ್ಲ. ನಿಮಗೆ ಸಾಫ್ಟ್ ಆಗಿದೆಯಾ, ಹಾರ್ಡ್ ಆಗಿದೆಯಾ, ಅಥವಾ ಹೀಟು ಕಮ್ಮಿ ಆಗಿದೆಯಾ, ಜಾಸ್ತಿ ಆಗಿದೆಯಾ, ನಿಮ್ಗೆ ಹಂಗೆಲ್ಲ ಅನಿಸುತ್ತೆ. ನಿಮ್ಗೆ ಅದರಲ್ಲಿ ರಿಸಲ್ಟೇ ಸಿಗೋಲ್ಲ. ನಿಮಗೆ ಸಾಫ್ಟು ಹಾರ್ಡು ಸಕ್ಕದಾಗಿ ಒಂದು ಸ್ಮೂತಿಯಾಗಿ ಒಂದು ಸಸ್ಪೆನ್ಷನ್ ಬೇಕು ಅಂದರೆ ಇವಾಗ ನಾನು ಏನು ತೋರಿಸ್ತಾ ಇದ್ದೀನೋ ನೀವು ಅದನ್ನು ಮಾಡಿ ನೋಡಿರಿ. ರಿಯಲಿ ನಿಮ್ಗೆ ಸಕ್ಕದು ಇಷ್ಟಪಡ್ತೀರಾ. ಒಂದು ರಿಸಲ್ಟ್ ಕೂಡ ಹಂಗೆ ಇರುತ್ತೆ ನಿಮಗೆ. ವಿತಿನ್ ನೀವು ಅದನ್ನು ಕ್ಲಿಕ್ಸ್ ನೀವು ತಿರುಗಿಸಿ ನೋಡಿರಿ, ನಿಮಗೆ ಅದು ರಿಸಲ್ಟ್ ಏನಂತ ಕ್ಲಿಯರಾಗಿ ಅರ್ಥ ಆಗುತ್ತೆ. ಮೋಸ್ಟ್ ಪ್ರಾಬ್ಲಿ ಈ ಒಂದು ಸೆಟ್ಟಿಂಗ್ಸ್ನ ಯಾರೂ ತೋರಿಸಿಲ್ಲ. ನಾನು ಹುಡುಕಿದ್ದೀನಿ ಯಾರನ್ನು ತೋರಿಸಿದಾರ ನೋಡೋಣ ಅಂದ್ಬಿಟ್ಟು. ಸೊ ನಾನೆಲ್ಲೂ ಸಿಗಲಿಲ್ಲ ನನಗೆ ವಿಡಿಯೋ. ಸೊ ಗೈಸ್, ಇವತ್ತಿನ ವಿಡಿಯೋ ಇದೆ. ಸೊ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿರಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿಗೆ ಈ ವಿಡಿಯೋನ ಎಂಡ್ ಮಾಡಿ ಮತ್ತೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್, ಟಾಟಾ, ಬೈ ಬಾಯ್.